ಇದೇ ಫೆಬ್ರವರಿ 12ರಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಗ್ರಾಮ ಪಂಚಾಯಿತಿ ನೌಕರರ ಸಂಘಟನೆ ಹಾಗೂ ಬಿಸಿಯೂಟ ಮಹಿಳೆಯರಿಂದ ಬೆಂಬಲ. ಇದೇ ಫೆಬ್ರವರಿ 12ರಂದು ಜೆಸಿಟಿಯು ಸಂಯುಕ್ತ ಹೋರಾಟ ಕರ್ನಾಟಕ ಕರೆ ಮೇರೆಗೆ ಉತ್ಪಾದನೆ ಸೇವೆ ಸ್ಥಗಿತಗೊಳಿಸಿ ರೈತ ಕಾರ್ಮಿಕರ, ಕೃಷಿ ಕೂಲಿಕಾರರ, ಮಹಿಳಾ, ವಿದ್ಯಾರ್ಥಿ, ಯುವಜನ ಮತ್ತು ದಲಿತ ಸಂಘಟನೆಗಳ ವತಿಯಿಂದ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಬೃಹತ್ ಮೆರವಣಿಗೆ ನಡೆಸುವ ಮೂಲಕ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಯನ್ನ ವಿರೋಧಿಸಿ ನಡೆಸ್ತಾ ಇರುವ ಸಾರ್ವತ್ರಿಕ ಮುಷ್ಕರವನ್ನ ಬೆಂಬಲಿಸಿ ಗ್ರಾಮ ಪಂಚಾಯಿತಿ ನೌಕರರ ಸಂಘಟನೆ ಹಾಗೂ ಬಿಸಿಯೂಟ ತಯಾರಕರ ಸಂಘಟನೆಯಿಂದ ಲಕ್ಷ್ಮೇಶ್ವರ ಪಟ್ಟಣದ ಸೋಮೇಶ್ವರ ದೇವಸ್ಥಾನದಲ್ಲಿ ಪೂರ್ವಭಾವಿ ಸಭೆ ನಡೆಸಿ ಮುಷ್ಕರದ ಕರಪತ್ರವನ್ನು ಬಿಡುಗಡೆಗೊಳಿಸಿದ್ದಾರೆ. ಈ ಸಮಯದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾದ ಮಹೇಶ್ ಹಿರೇಮಠ್, ಸಿಐಟಿಯು ಜಿಲ್ಲಾಧ್ಯಕ್ಷ ಹಾಗೂ ಲಕ್ಷ್ಮೇಶ್ವರ ತಾಲೂಕು ಗ್ರಾಮ ಪಂಚಾಯಿತಿ ನೌಕರ ಸಂಘದ ಅಧ್ಯಕ್ಷ ಬಸವರಾಜ ಅರಕಸಾಲಿ ಅವರು ಮಾತನಾಡಿದರು. ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ನೌಕರರ ಹಾಗೂ ಬಿಸಿಯೂಟ ತಯಾರಿಸುವ ಮಹಿಳೆಯರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡ್ಪತ್, ಪ್ರಜಾಪವರ್ ಟಿವಿ, ಲಕ್ಷ್ಮೇಶ್ವರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ ನೀತಿಗಳನ್ನು ವಿರೋಧಿಸಿ ಇದೇ ಫೆಬ್ರವರಿ 12ರಂದು ಇಡೀ ದೇಶಾದ್ಯಂತ ಅಖಿಲ ಭಾರತ ಮುಷ್ಕರ ನಡೀತಾ ಇದೆ. ಇವತ್ತು ಕಾರ್ಮಿಕರು ನೂರಾರು ವರ್ಷಗಳಿಂದ ಹೋರಾಟ ಮಾಡಿ ಪಡ್ಕೊಂಡಿರ್ತಕ್ಕಂಥ ಹಕ್ಕುಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ದಮನ ಮಾಡಲಿಕ್ಕೆ ಹೊರಟಿವೆ. ಕಾರ್ಮಿಕರಿಗೆ ಸಂಬಂಧಿಸಿದಂಥ 40 ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಕೇವಲ 4 ಸಂಹಿತೆಗಳನ್ನು ಮಾಡಿ ಕಾರ್ಮಿಕರಿಗಿರ್ತಕ್ಕಂಥ ಎಲ್ಲ ಅನುಕೂಲಗಳನ್ನು ಇವತ್ತು ಕೇಂದ್ರ ಸರ್ಕಾರ ಕಿತ್ತುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆದ್ದರಿಂದ ಈ ದೇಶದಲ್ಲಿ ರೈತರು, ಕೂಲಿಕಾರರು ಮತ್ತು ಕಾರ್ಮಿಕರ ವಿರೋಧವಾದಂಥ ನೀತಿಗಳನ್ನು ರೂಪಿಸಿ ಇವತ್ತು ಒಟ್ಟಾರೆ ದುಡಿಯುವ ವರ್ಗದ ಮೇಲೆ ಸರ್ಕಾರ ತನ್ನ ಗದಾಪ್ರಹಾರದ ನೀತಿಯನ್ನು ಇವತ್ತು ಮಾಡ್ತಾ ಇದೆ. ಅದನ್ನೆಲ್ಲ ವಿರೋಧಿಸಿ ಫೆಬ್ರವರಿ 12ರಂದು ಇಡೀ ದೇಶಾದ್ಯಂತ ರೈತರು, ಕೂಲಿಕಾರರು ಮತ್ತು ಕಾರ್ಮಿಕರ ನೇತೃತ್ವದಲ್ಲಿ ಅಖಿಲ ಭಾರತ ಮುಷ್ಕರ ನಡೀತಾ ಇದೆ. ಈ ಮುಷ್ಕರ ಒಂದು ಇವತ್ತೇನೈತೆ ಆಳು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಕಾರ್ಮಿಕರು ಮತ್ತು ರೈತರ ವಿರೋಧಿ ನೀತಿಗಳನ್ನು ಜಾರಿ ಮಾಡಿದ್ದೇ ಆತಪ್ಪ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಇವತ್ತು ನಿಮ್ಮ ಒಂದು ಪ್ರಯತ್ನವನ್ನು ವಿಫಲ ಮಾಡಲಿಕ್ಕೆ ಈ ದೇಶದ ದುಡಿಯುವ ವರ್ಗ ಸಜ್ಜಾಗಿದೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಮಾಡಿ ಇದೇ 2025 ನವೆಂಬರ್ 21ನೇ ತಾರೀಕಿಗೆ 4 ಕೋಡ್ಗಳಾಗಿ 4 ಸಂಹಿತೆಗಳಾಗಿ ಇಂಪ್ಲಿಮೆಂಟ್ ಮಾಡಿದೆ. ಇದರಿಂದ ಕಾರ್ಮಿಕರು ಕೆಲಸ ಕಳೆದುಕೊಡ್ತಕ್ಕಂಥದ್ದು ಈ ಕಾನೂನಲ್ಲಿದೆ ಮತ್ತು ಕೆಲಸದ ಭದ್ರತೆ ಇಲ್ಲ, ಕೆಲಸಕ್ಕೆ ಸರಿಯಾದ ಕೂಲಿ ಇಲ್ಲ. ಎಲ್ಲವನ್ನು ಕಾರ್ಮಿಕ ಕಾನೂನುಗಳನ್ನ ತಿದ್ದುಪಡಿ ಮಾಡುವ ಮುಖಾಂತರ ಎಲ್ಲವನ್ನು ಕಾರ್ಪೊರೇಟ್ ವಲಯಗಳಿಗೆ ಈ ದೇಶವನ್ನು ಒತ್ತಿ ಇಡುವ ಅಂಚಿನಲ್ಲಿ ಬಂದು ತಲುಪ್ತಾ ಇದೆ ಭಾರತ ದೇಶ. ಹಾಗಾಗಿ ಇದನ್ನು ವಿರೋಧಿಸಿ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಇದೇ ಫೆಬ್ರವರಿ 12ನೇ ತಾರೀಕು ಇಡೀ ದೇಶಾದ್ಯಂತ ಅಖಿಲ ಭಾರತ ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಹಾಗಾಗಿ ಅದರ ಪೂರ್ವಭಾವಿಯಾಗಿ ಗದಗ ಜಿಲ್ಲೆಯಲ್ಲಿ ಕೂಡ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಸ್ವಯಂ ಪ್ರೇರಿತ ಬಂದ್ಗೆ ಈ ಸಿಐಟಿ ಸಂಘಟನೆ ಕರೆ ಕೊಡಲಾಗಿದೆ. ಅದರ ಪೂರ್ವಭಾವಿಯಾಗಿ ಇವತ್ತು ಲಕ್ಷ್ಮೇಶ್ವರ ತಾಲೂಕದಲ್ಲಿ ಈ ಒಂದು ಕಾರ್ಮಿಕ ಸಂಘಟನೆಗಳ ಒಂದು ಸಭೆಯನ್ನು ಮಾಡಲಾಗ್ತದೆ. ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಫೆಬ್ರವರಿ 12ರಂದು ಈ ಹೋರಾಟಕ್ಕೆ ನಮ್ಮ ಸಿಐಟಿ ಸಂಯುಕ್ತ ಹೋರಾಟದ ಕರೆ ಮೇರೆಗೆ ನಾವು ಇವತ್ತೆಲ್ಲರೂ ಬಿಸಿ ಊಟ ಮತ್ತು ಅಂಗನವಾಡಿಯವರು ಮತ್ತು ಇನ್ನಿತರ ಎಲ್ಲ ಸಿಬ್ಬಂದಿ ಮತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳನ್ನ ಇವತ್ತು ಹೋರಾಟಕ್ಕೆ ಬೆಂಬಲ ಸೂಚಿಸಿ ಇವತ್ತಿನ ಪೂರ್ವ ಸದ್ಯ ಸಭೆಯನ್ನು ಯಶಸ್ವಿಗೊಳಿಸಿದ್ವಿ. ಅದೇ ಥರನಾಗಿ ನಮ್ಮ ಕೆಲವೊಂದು ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡಿ ನಮಗೆ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸ್ತಾ ಇಲ್ಲ ಮತ್ತು ನಮ್ಮನ್ನು ಭಾಳ ತಟಾಯಿಸ್ತಾ ಆಗತ್ತಾರ. ಅದೇ ಥರನಾಗಿ ನಾವು ಈಗ ಫೆಬ್ರವರಿ 12ನೇ ತಾರೀಕಿನಂದು ನಾವು ಅವರಿಗೆ ಗಂಟೆಯ ಮುಖಾಂತರ ಅವರಿಗೆ ಮನವೊಲಿಸಿ ನಮ್ಮ ಸರ್ಕಾರ ನಮಗೆ ಮನವೊಲಿಸಿ ನಮಗೆ ಕೆಲವೊಂದು ಬೇಡಿಕೆ ಈಡೇರಲಿ ಅಂತಂದು ನಾವು ಅವ್ರಿಗೆ ಉಗ್ರ ಹೋರಾಟ ಮಾಡಾಕ್ತೀವಿ ಅಂತ ನಾವು ಬೆಂಬಲ ಸೂಚಿಸ್ತೀವಿ.